ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಪವನ್ ಜಾನಪ್ಪ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ರೆ ಅನ್ಕೋತೀನಿ. ಎಸ್, ನಾನು ಕೂಡ ಆರಾಮಾಗಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಸೊ ನಿನ್ನೆ ನಡೆದಂತಹ ಧರ್ಮಸ್ಥಳದಲ್ಲಿ ಗೂಂಡಾಗಿರಿ ಏನಾಗಿದೆ ಪ್ರಕರಣ, ಇದನ್ನ ಖಂಡಿತವಾಗ್ಲೂ ನಾವು ಖಂಡಿಸ್ತೀವಿ. ಯಾಕಂದ್ರೆ 3 ಜನ ಅಮಾಯಕ ಯಾರು ಯೂಟ್ಯೂಬರ್ಸ್ ಇದ್ದಾರೆ, ಅವ್ರ ಮೇಲೆ ಹೋಗಿ 50ರಿಂದ 60 ಜನ ಮನಸ್ಸೋ ಇಚ್ಛೆ ಹೊಡಿತಾರೆ, ಅವರಿಗೆ ಹರ್ಟ್ ಮಾಡ್ತಾರೆ. ಅಂದರೆ ನಿಜವಾಗ್ಲೂ ನಾಚಿಕೆ ಆಗಬೇಕು ನಿಮಗೆ. ನಿಮ್ಮನ್ನು ಗೂಂಡಾಗಳನ್ನು ಕರೀದಲ್ಲ ಇನ್ನೇನಂತ ಕರಿಬೇಕು? ಯಾವ ಪೊಸಿಷನಲ್ಲಿ ನಾವಿದ್ದೀವಿ? ನಿಜವಾಗ್ಲೂ ಶಾಕ್ ಆಗ್ತಾ ಇದೆ. ಸೊ ಧರ್ಮಸ್ಥಳದಲ್ಲಿ ಹೀಗೆಲ್ಲ ಆಗ್ತಾ ಇದೆಯಾ, ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮಗೆ ನಾವು ಕ್ವಶನ್ ಮಾಡೋಂಥ ಟೈಮ್ ಬರ್ತಾ ಇದೆ. ಮೊನ್ನೆ ಒಂದು ದಿನ ರಕ್ಷಿತ್ ಅನ್ನೋ ಒಬ್ಬ ಬ್ಯಾಂಗ್ಳೂರ್ನ ಯುವಕ ಒಂದು ಸ್ಕೆಚ್ ಆರ್ಟಿಸ್ಟ್ ಮಾಡ್ಕೊಬಂದು ಫ್ರೇಮ್ ಮಾಡಿ ಫೋಟೋ ತಗೊಬಂದಂಥ ವ್ಯಕ್ತಿಗೆ ಸಮೀರ್ ಫೋಟೋ ಇತ್ತು, ಅದರಲ್ಲಿ ಮಹೇಶ್ ತಿಮರೋಡಿ ಅವರ ಫೋಟೋ ಇತ್ತು, ಸೌಜನ್ಯ ಫೋಟೋ ಇತ್ತು ಅಂತೇಳಿ ಧರ್ಮಸ್ಥಳದ ಒಳಗಡೆ ಕರ್ಕೊಂಡು ಹೋಗಿ ಮನಸ್ಸೋ ಇಚ್ಛೆ ಅವನಿಗೂ ಹೊಡೆದು ಕಳಿಸಿದ್ದಾರೆ. ಅದನ್ನು ಕಂಪ್ಲೇಂಟ್ ಮಾಡೋಕ್ಕೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸ್ ಅವರು ಇಷ್ಟು ಮಾಡಿ ಬಿಟ್ಟಿರೋದೇ ಹೆಚ್ಚು, ನೀವು ಹೋಗಿ ಇಲ್ಲಿಂದ, ಇಲ್ಲಿ ಸುಮಾರು ಈ ಥರ ಆಗಿದಾವೆ, ಫಸ್ಟ್ ಇಲ್ಲಿಂದ ಹೋಗಿ ಅಂತ ಹೆದರಿಸಿ ಕಳಿಸ್ತಾರೆ. ಅಂದರೆ ಪೊಲೀಸ್ನ ವ್ಯವಸ್ಥೆ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ? ಕ್ವಶನ್ ಬರುತ್ತಲ್ವಾ? ಕ್ವಶನ್ ಬರಬೇಕಲ್ವಾ? ಕ್ವಶನ್ ಮಾಡಬೇಕಲ್ವಾ ನಾವು? ಈಗ ಧರ್ಮಸ್ಥಳದಲ್ಲಿ ಆಗ್ತಿರೋಂಥ ವಿಚಾರ ನಮ್ಮೆಲ್ಲರಿಗೂ ಒಂದಿಷ್ಟು ಕಗ್ಗಂಟನ್ನ ಉಂಟು ಮಾಡಿದೆ. ಸೊ ಅದನ್ನು ಕ್ಲಿಯರ್ ಮಾಡ್ಬೇಕು ತಾನೆ. ಸೊ ಆ ಕ್ಲಿಯರ್ ಆಗ್ತಿರೋದಕ್ಕೆ SIT ತನಿಖೆ ಆಗ್ತಾ ಇದೆ. ಸೊ ನಾವಿಲ್ಲಿ ಯಾವ ಪರನೂ ಇಲ್ಲ, ಯಾರು ವಿರೋಧನೂ ಅಲ್ಲ, ಬಟ್ SIT ತನಿಖೆ ಆಗ್ತದೆ. ಅದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ಕೊಡ್ತಾ ಇದ್ದಾರೆ. ಯೂಟ್ಯೂಬರ್ಸು ರಜತ್ ಬಂದಿದ್ದಾರೆ, ಅವರ ಒಂದಿಷ್ಟು ಬೀಟ್ಸ್ನ ಕೇಳೋಣ ಅಂತ ಅವ್ರನ್ನ ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಏಕಾಏಕಿ 40ರಿಂದ 50 ಜನ ಗೂಂಡಾಗಳು ಸೇರಿಕೊಂಡು 3 ಜನಕ್ಕೆ ಮನಸೋ ಇಚ್ಛೆ ಹಾನಿ ಮಾಡ್ತಾರೆ, ಹೊಡಿತಾರೆ, ಅಂದರೆ ಗೂಂಡಾಗಿರಿ ಮಾಡ್ತಾರೆ. ಅಂದರೆ ಎಂಥ ವ್ಯವಸ್ಥೆಯಲ್ಲಿ ನಾವು ಹಿಡ್ದೀವಿ ಈಗ? ಯಾಕೆ ಈಗ ಆಗ್ತಾ ಇದೆ ಧರ್ಮಸ್ಥಳದಲ್ಲಿ ಮಾತ್ರ? ಅವರಿಗೆ ಕಾನೂನಿನ ಭಯ ಇಲ್ವಾ? ಆ ಗೂಂಡಾಗಳು ಯಾಕೆ ರೌಡಿಸಮ್ ಮಾಡೋಂಥ ವ್ಯವಸ್ಥೆಯಲ್ಲಿ ಬಿಟ್ಟಿದ್ದಾರೆ ಇಷ್ಟು ದಿನ ಅಂತ ಹೇಳ್ತಾ ತುಂಬ ಬೇಜಾರಾಗ್ತದೆ. ಮೊನ್ನೆ ಆ್ಯಕ್ಚುಲಿ ನಾನೊಂದು ಇಂಟರ್ವ್ಯೂ ನೋಡ್ತಾ ಕಥಾಹಂದರದಲ್ಲಿ ಪತ್ರಕರ್ತ ಸುರೇಶ್ ಬಿಳಿಗಿರಿ ಅವರು ಒಂದಿಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಳ್ತಾರೆ. ಆ ಧರ್ಮಸ್ಥಳದಲ್ಲಿ ಏನೇನು ಆಗ್ತಾ ಇದೆ, ಯಾರ್ಯಾರೆಲ್ಲ ಎಷ್ಟು ಫೀಡ್ಬ್ಯಾಕ್ ಹೇಳ್ತಾ ಇದ್ದಾರೆ ಅಂತ ಒಂದು ಸಣ್ಣ ತುಣುಕು ಹೇಳಿದಾಗ ನಮಗೇನೆ ಶಾಕ್ ಆಯಿತು. ಹೀಗೆಲ್ಲ ಆಗ್ತಾ ಇದೆಯಾ, ಅಲ್ಲಿ ಜನ ಈ ಥರ ಬದುಕ್ತಾ ಇದ್ದಾರೆ ಅಂತ. ಅದಕ್ಕೆ ಪೂರಕವಾಗಿ ನಿನ್ನೆ ಒಂದಿಷ್ಟು ಗೂಂಡಾಗಿರಿಗಳು ಈ ಥರ ಮಾಡಿದ್ದಾರೆ. ಅದ್ಯಾರು ಯೂಟ್ಯೂಬರ್ಸ್ ಯಾರು? ಅವ್ರು ಹೊರಗಡೆ ಅವರ, ನಮ್ಮವ್ರಲ್ವಾ? ಸೊ ಅವ್ರ ಮೇಲೆ ಮನಸ್ಸೋ ಇಚ್ಛೆ ಮಾಡೋ ಅಂತ, ಗೂಂಡಾಗಿರಿ ಮಾಡೋ ಅಂತ ಮನಸ್ಸು ನಿಮ್ಗೆ ಹೇಗೆ ಬಂತು? ಶೇಮ್ ಆನ್ ಯು. ನಿಮಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನವರು, ನಿಮ್ಮ ಮೇಲೆ ಒಂದಿಷ್ಟು ರೆಸ್ಪೆಕ್ಟ್ ಇತ್ತು, ಆ ರೆಸ್ಪೆಕ್ಟ್ ಸಮೇತ ನಮಗೆ ಇವತ್ತು ಹೋಗಿದೆ. ನಿನ್ನೆ ನಿಮ್ಮ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತೀರಾ. ಅದೇ ಆ 3 ಜನ ವ್ಯಕ್ತಿಗಳಿಗೆ ಹಾನಿ ಮಾಡಿದ್ದಾರೆ, ನಿಮ್ಮ ಗೂಂಡಾಗಿರಿ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ಮಾತು ಎತ್ತಿಲ್ಲ ನೀವು. ಯಾಕೆ? ಅವ್ರ ಮನುಷ್ಯರಲ್ವಾ? ನೀವು ಯಾರ ಸೈಡು ಇಲ್ಲ, ನಾನು ಮಿಡಲಲ್ಲಿ ಇರ್ತೀನಿ, ಯಾರ ಬಗ್ಗೆನೂ ಸ್ಟ್ಯಾಂಡ್ ತಗೊಳ್ಳಲ್ಲ, ನಾವು ಜರ್ನಲಿಸಮ್ ಮಾಡಿ ಮಿಡಲಲ್ಲಿ ಇರಬೇಕು, ಏನಾಗಿದೆ ಅದನ್ನು ತೋರಿಸ್ಬೇಕು ಅನ್ನೋರು ನೀವು ಯಾಕೆ ಈ ಥರ ಸುಳ್ಳು ಸುದ್ದಿನ ಹಬ್ಬಿಸ್ತೀರಾ? ನೀವು ಯಾಕೆ ಆ 3 ಜನದ ಬಗ್ಗೆ ಮಾತಾಡಲಿಲ್ಲ? ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ. ನಿಮ್ಮನ್ನೆಲ್ಲ ಫಾಲೋ ಮಾಡ್ತೀವಲ್ಲ ನಾವು, ನಮಗೆ ಬುದ್ಧಿ ಇಲ್ಲ. ನಿಜವಾಗ್ಲೂ ಧರ್ಮಸ್ಥಳನ್ನ ನಾವು ಏನೋ ಒಂಥರ ಅನ್ಕೊಂಡಿದ್ವಿ, ಬಟ್ ಈಗಿನ ಆಗ್ತಾ ಇರೋಂಥ ಬೆಳವಣಿಗೆ, ಈಗ ಆಗ್ತಾ ಇರೋದಂಥ ರೀತಿ ನೋಡಿದ್ರೆ ನಮಗೇನೆ ಬೇಜಾರಾಗ್ತಿದೆ. ಯಾಕೆ ಈ ವ್ಯವಸ್ಥೆ ಆಗ್ತಾ ಇದೆ ಅಂತ. ದಯವಿಟ್ಟು ಪೊಲೀಸರು ಹಾಗೂ ಸರ್ಕಾರ ಇದ್ರ ಬಗ್ಗೆ ನಿಜವಾಗ್ಲೂ ಒಂದು ಕಾಳಜಿ ತಗೋಬೇಕು. ಯಾರು ನಿನ್ನೆ ಹಲ್ಲೆಗೊಳಗಾಗಿದ್ದಾರೆ, ಕುಡ್ಲಾ ರ್ಯಾಂಪೇಜ್ನ ಅಜಯ್ ಕುಮಾರ್ ಆಗಿರ್ಬೋದು, ಮತ್ತೆ ನಮ್ಮ ಅಭಿ ಆಗಿರ್ಬೋದು, ಹಾಗೆ ಸಂಚಾರಿ ಸ್ಟುಡಿಯೋದ ಇನ್ನೊಬ್ರು, ಅವರ ಹೆಸರು ಗೊತ್ತಿಲ್ಲ ನನಗೆ, ಅವರು ಆಗಿರ್ಬೋದು, ಎಲ್ಲರೂ ಒಂದಿಷ್ಟು ಮಾಹಿತಿನ ಹಂಚ್ಕೋತಾ ಇದ್ದಾರೆ. ಆ ಮಾಹಿತಿ ಕೊಡೋವಂಥ ಹಕ್ಕು ಎಲ್ಲರಿಗೂ ಇದೆ ಅಲ್ವಾ? ಸೊ ಯಾರ ಬಗ್ಗೆ ಬೇಕಾದರೂ ಮಾತಾಡ್ಬೋದು. ನಿಮಗೆ ತಪ್ಪಾಗಿದೆ, ಅವ್ರನ್ನ ರಾಂಗ್ ಮಾತಾಡ್ತಾ ಇದ್ದಾರೆ ಅಂದರೆ ಪೊಲೀಸ್ ಇಲಾಖೆ ಇದೆ, ಕಂಪ್ಲೇಂಟ್ ಮಾಡಿ. ಮನಸೋ ಇಚ್ಛೆ ಬಂದು ಗೂಂಡಾಗಿರಿ ಮಾಡಿಕೊಂಡು ಹೊಡಿತೀರಿ ಬಡಿತೀರಿ ಅಂದರೆ ಏನು ಅರ್ಥ? ಇದ್ರದ್ದು ಎಲ್ಲೂ ಹೋಗ್ತಾ ಇದೆ ವ್ಯವಸ್ಥೆ? ಅರ್ಥನೇ ಆಗ್ತಾ ಇಲ್ಲ. ಮತ್ತೆ ರೀಸನ್
ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿತಾ ಇದೆ. ದಲಿತ ಮಹಿಳೆ ಬಗ್ಗೆ ಯೂಟ್ಯೂಬರ್ಸ್ ಮಾತಾಡಿದ್ರು, ಅವಳ ಮೇಲೆ ಕೈ ಹಾಕಿದ್ರು, ಅದಕ್ಕೋಸ್ಕರ ಸಾರ್ವಜನಿಕರಿಂದ ಥಳಿತಕ್ಕೊಳಗಾಗಿದ್ದಾರೆ. ಅಂದ್ರೆ ರಜತೆ ಕ್ಲಾರಿಫೈ ಮಾಡಿದ್ದಾರೆ ಏನೇನು ನಡೀತು, ಹೇಗೆ ನಡೀತು, ಯಾಕೆ ಬಂದ್ರು ಸ್ಕಾರ್ಪಿಯೋ ಕಾರಲ್ಲಿ, ಅದ್ರ ಜೊತೆಗೆ ಆಟೋದಲ್ಲಿ, ಬೈಕ್ಗಳಲ್ಲಿ ಬಂದು ಏಕಾಏಕಿ ದಾಳಿ ಮಾಡಿದ್ರು. ಎಲ್ಲವುದು ವಿಡಿಯೋ ಸಮೇತ ಇದೆ, ಆಲ್ರೆಡಿ ಅರ್ಧ ತನಕ ವಿಡಿಯೋ ಇದೆ. ಅದ್ರ ಮೇಲೆ ರಜತ್ ಅವರೇ ಕ್ಲಾರಿಫೈ ಮಾಡಿದ್ದಾರೆ. ಅದ್ರ ಜೊತೆಗೆ ನೀವು ಈ ತರ ಸುಳ್ಳು ಸುದ್ದಿ ಹಬ್ಬಿಸ್ತೀರಂದ್ರೆ ಏನ್ ಅನ್ಕೋಬೇಕು? ಪೊಲೀಸ್ ಇಲಾಖೆ ಜೊತೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಯಾರೆಲ್ಲ ನಿನ್ನೆ ಗೂಂಡಾಗಿರಿ ಮಾಡಿದ್ದಾರೆ, ಯಾರು ಹಲ್ಲೆ ಮಾಡಿದ್ದಾರೆ, ಅವ್ರನ್ನ ತಕ್ಷಣ ಬಂಧಿಸಬೇಕು. ಅವ್ರು ಯಾರು ಬಂಧಿತರಾಗಿರ್ತಾರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಹಾಗೆ ಈ ನ್ಯಾಯಾಂಗ ವ್ಯವಸ್ಥೆನ ಕರೆಕ್ಟಾಗಿ ಕಾಪಾಡಬೇಕು ಅಂತ ಕೇಳ್ಕೊಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಪವನ್ ಜಾನಪ್ಪ. ಥ್ಯಾಂಕ್ ಯು. ನಮಸ್ತೆ.